Hi friends, welcome to Swetha's Mocktail. ಇವತ್ತು ಸೋಮವಾರ ಇವತ್ತೊಂದು ಸ್ಪೆಷಲ್ ರೆಸಿಪಿ ಒಂದಿಗೆ ಬಂದಿದ್ದೀನಿ. ಒಂದು ತರ ನಾಟಿ ಸ್ಟೈಲ್ ರೆಸಿಪಿ ಇದು. ಏನಂದ್ರೆ ಗಿಣ್ಣು. ನನ್ನ ಕಸಿನ್ ಒಬ್ರು ಎಮ್ಮೆ ಕರು ಹಾಕಿತ್ತು ಅಂತ ಹೇಳಿ ಗಿಣ್ಣು ಹಾಲು ಕೊಟ್ಟಿದ್ದಾರೆ. ಸೊ ಇದು 3ನೇ ದಿನದ ಹಾಲು. ಬೆಳಗ್ಗೆ ಸಾಯಂಕಾಲ 2 ಟೈಮ್ದು ಸೇರಿಸಿ ಒಂದು 3 ರಿಂದ 4 ಲೀಟರ್ ಅಷ್ಟು ಹಾಲಿದೆ. ಸೊ ತರಿಸಿಟ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ಗಿಣ್ಣು ಅಂಡ್ ತುಂಬಾ ಒಳ್ಳೇದು ಕೂಡ, ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಹಾಗಾಗಿ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ. ಸೊ ಇದು ಮಾಡೋದಕ್ಕೆ ಫಸ್ಟ್ ಗಿಣ್ಣು ಹಾಲು, ನಂತರ ಬೆಲ್ಲ. ಗಿಣ್ಣು ಹಾಲು ಎಷ್ಟಿರುತ್ತೆ ಅದರ ಅನುಸಾರ ಬೆಲ್ಲ ತಗೋಬೇಕು. ಈಗ ಇದೊಂದು 4 ಲೀಟರ್ ಇದೆ ಹಾಲು. ನಾನು 1 kg ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಒಂದು ದೊಡ್ಡ ಬಟ್ಲಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. ಅವಲಕ್ಕಿ ಬದಲು ಆಪ್ಷನಲ್ ಆಗಿ ನೀವು ಕಡಲೆಪುರಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಒಣಕೊಬ್ಬರಿ, ಹಾಗೇನು ಒಣಕೊಬ್ಬರಿ ಬದಲು ಹಸಿ ಕೊಬ್ಬರಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದು ನಾನು 1.5 ಗಿಟ್ಕಷ್ಟು ತಗೊಂಡಿದ್ದೀನಿ. ಮತ್ತೆ 1 ಚಿಕ್ಕ ಕಪ್ ಅಷ್ಟು ಕಡಲೆ ಪಪ್ಪು ಅಂದ್ರೆ ಹುರಿಗಡಲೆ, 1 ಕಪ್ ಅಷ್ಟು ಕಡಲೆ ಬೀಜ, ಮತ್ತೆ ಘಮಕ್ಕೆ ಬೇಕಾದಷ್ಟು ಏಲಕ್ಕಿ, ಇಷ್ಟನ್ನ ತಗೊಂಡಿದ್ದೀನಿ. ಸೊ ಈಗ ಫಸ್ಟ್ ಇದನ್ನ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಗಿಣ್ಣು ಮಾಡೋದು ತುಂಬಾ ಈಸಿ. ತುಂಬಾ ಜನ ಇದನ್ನ ಕಷ್ಟ ಅನ್ಕೊಂಡಿದ್ದೀರಾ, ಬಟ್ ತುಂಬಾ ಈಸಿ. ಇದಕ್ಕೇನಂದ್ರೆ ಒಂದು ದಪ್ಪ ತಳ ಇರೋದು ಪಾತ್ರೆ ಬೇಕು. ಹಾಗಾಗಿ ಕುಕ್ಕರ್ ತಗೊಂಡಿದ್ದೀನಿ. ಇದನ್ನ ಇಟ್ಬಿಟ್ಟು ಇದಕ್ಕೆ ಹಾಲನ್ನ ಹಾಕೋಣ. ಸೊ ಹಾಲನ್ನ ಹಾಕ್ತಾ ಇದ್ದೀನಿ. ಆಕ್ಚುಲಿ ಗಿಣ್ಣು ಮಾಡೋದು ತುಂಬಾ ಕಷ್ಟ ಮತ್ತೆ ತುಂಬಾ ರಿಸ್ಕ್ ಅಂತ ಅನ್ಕೊಳ್ತಾರೆ ತುಂಬಾ ಜನ, ಬಟ್ ಇಲ್ಲ, ತುಂಬಾ ಸುಲಭ. ಒಂದೇ ಒಂದು ಇದ್ರಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನಂದ್ರೆ ಗಿಣ್ಣು ಹಾಲು ಏನಿರುತ್ತಲ್ಲ, ಇದು ಸುಮಾರು ಒಂದು 20 ರಿಂದ ಅರ್ಧ ಗಂಟೆ, 20 ನಿಮಿಷದಿಂದ ಅರ್ಧ ಗಂಟೆ ಅಥವಾ 3/4 ಅವರ್ವರೆಗೂ ಕುದಿಸ್ಕೋಬೇಕು. ಅದು ಒಂದೇ ರಿಸ್ಕ್ ಇರೋದು. ಅದು ಬಿಟ್ರೆ ಬೇರೆ ಎಲ್ಲ ತುಂಬಾ ಸುಲಭ, ಟಕ್ ಅಂತ ಆಗ್ಬಿಡೋ ಅಂತ ಇಂಗ್ರೀಡಿಯೆಂಟ್ಸು, ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲಾನು. ಸೊ ಇದು 1/2 an hour ಕುದೀಲಿ. ನಾನೇನು ಮಾಡ್ತೀನಿ, ಇದನ್ನ ಬೇರೆ ಸ್ಟವ್ ಮೇಲೆ, ಬೇರೆ ಬರ್ನರ್ ಮೇಲೆ ಶಿಫ್ಟ್ ಮಾಡ್ತೀನಿ. ಬೇರೆ ಬರ್ನರ್ ಮೇಲೆ ಶಿಫ್ಟ್ ಮಾಡಿ ಅದನ್ನು ಕುದಿಯೋಕೆ ಬಿಟ್ಟಿದ್ದೀನಿ. ಅದು ಕುದಿಯೋಷ್ಟರಲ್ಲಿ ನಾವು ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ಕಡಲೆ ಬೀಜನ ಹಾಕಿ ಹುರ್ಕೊಳ್ಳೋಣ. ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ನಾವು ಸಿಪ್ಪೆನ ಸುಳ್ಕೋಬೇಕು. ಸೊ ಅದು ಹಾಲು ಆಗೋಷ್ಟರಲ್ಲಿ ಸೈಮೆಂಟೇನಿಯಸ್ಲಿ ಇದೆಲ್ಲನೂ ಬೇಗ ಬೇಗ ಆಗ್ಬಿಡುತ್ತೆ. ಇದು ಗಿಣ್ಣು ಬಸ್ರಿಗಳಿಗೆ ಮತ್ತೆ ನಮಗೂ ಅಷ್ಟೇ, ಇದೆಲ್ಲ ಒಂಥರ ಟ್ರೆಡಿಷನಲ್ ಫುಡ್ ಥರ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಟ್ ಫಸ್ಟ್ 2 ದಿವಸದ ಹಾಲನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ನಾನು ಈ ರೆಸಿಪಿನ ನಮ್ಮ ಮಮ್ಮಿಯಿಂದ ಕಲ್ತಿರೋದು. ನಾನು ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ನಮ್ಮ ಮಮ್ಮಿಯಿಂದಾನೇ ಕಲ್ತಿರೋದು. ಅಂದರೆ ಈಗ ರೀಸೆಂಟ್ ಮಾಡ್ರನ್ ರೆಸಿಪೀಸ್, ನಾರ್ತ್ ಇಂಡಿಯನ್ ಡಿಶಸ್ಸು ಅದೆಲ್ಲ ಆದರೆ ನಾನು ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋದು. ಬೇರೆ ಈ ಥರ ಟ್ರೆಡಿಷ್ನಲ್ ಫುಡ್, ಒಬ್ಬಟ್ಟು, ಈ ಥರದ್ದೆಲ್ಲ ನಾನು ನಮ್ಮ ಮಮ್ಮಿಯಿಂದಾನೇ ಕಲ್ತಿರೋದು. ಸೊ ಬಸ್ರಿಗಳಲ್ಲಿ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಇದು ತಿಂದರೆ. ನಾನು ದೀಪಿಕಾಗಿ ಮಾಡಿಕೊಟ್ಟಿದ್ದೆ ಇದನ್ನು. ನೋಡಿ ಈಗ ಕಡಲೆ ಬೀಜ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೊಗೊಂಡ್ಬಿಡೋಣ. ಇದು ಒಟ್ಟು ಸುಳಿಯೋಕ್ಕೆ ಆಗಬೇಕು. ಅಷ್ಟೊತ್ತಿಗೆ ಅವಲಕ್ಕಿನ, ಕಡಲೆ ಪಪ್ಪು ಅಂದರೆ ಹುರಿಗಡಲೆ ಅಂತಿರಲ್ಲ, ಇದು ಸ್ವಲ್ಪ ಕಡಲೆ ಬೀಜದಷ್ಟು ಮಾಡಬೇಕಾಗಿಲ್ಲ, ಸ್ವಲ್ಪ ಇದು ಬಿಸಿ ಮಾಡಿಕೊಂಡ್ರೆ ಸಾಕು. ನಾನು ನೋಡ್ದಂಗೆನೆ ನಮ್ಮ ಕಡೆ ಅಂದರೆ ಸೌತ್ಗೆ, ಅಂದರೆ ಈ ಬೆಂಗಳೂರು ಭಾಗ, ಅಂದರೆ ಬೆಂಗಳೂರು ಕಡೆಯವರು ಮಾಡೋದು ಈ ಥರ ಗಿಣ್ಣನ್ನೇ ಜಾಸ್ತಿ. ಇನ್ನು ಉತ್ತರ ಕರ್ನಾಟಕ ಕಡೆ ಬರೀ ಹಾಲು ಮತ್ತು ಬೆಲ್ಲ ಸೇರಿಸಿ ಅದೊಂದು ಚೀಸ್ ಕೇಕ್ ಬರುತ್ತಲ್ಲ, ಆ ಥರ ಮಾಡ್ತಾರೆ. ಅದು ನನಗಿಷ್ಟ, ಬಟ್ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ ಅದು. ಅದನ್ನು ಸ್ವಲ್ಪ ಹಾಲು ತೆಗೆದಿಟ್ಟಿದ್ದೀನಿ, ನನಗಿಷ್ಟ, ಹಾಗಾಗಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಹಾಲು ತೆಗೆದಿಟ್ಟಿದ್ದೀನಿ. ನೋಡೋಣ, ಸಾಧ್ಯವಾದರೆ ನಾಳೆ ಅದನ್ನು ಮಾಡಿ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ. ಸೊ ಈಗ ಇದು ಸಾಕು, ಹುರಿಗಡಲೆನೂ ಹುರಿದಿದ್ದು. ಇದನ್ನು ವಾಪಸ್ ಬೌಲಿಗೆ ತಗೊಳ್ಳೋಣ.
ನನಗೇನು ಒಬ್ಬಟ್ಟಿಗಿಂತ ಗಿಣ್ಣು ಸುಲಭ, ಬಟ್ ಏನಂದರೆ ಹಾಲು ಕುದಿಯೋದಕ್ಕೆ ಇಡಬೇಕಲ್ಲ, ಅದು ಟೈಮ್ ತುಂಬ ತಗೊಳ್ಳುತ್ತೆ, ಅದನ್ನು ನೋಡ್ಕೋಬೇಕು. ಈಗ ಅವಲಕ್ಕಿನೂ ಸುಮ್ಮನೆ ಹಾಗೆ ಹುರ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಇದ್ರ ಬದಲು ಕಡಲೆಪುರಿ, ಕೆಲವರು ಅಕ್ಕಿನೂ ಹಾಕ್ತಾರೆ, ಮತ್ತು ರವೆನೂ ಹಾಕ್ತಾರೆ ಕೆಲವರು. ನಾನು ರವೆ ಅಕ್ಕಿ ಎಲ್ಲ ಬಳಸಲ್ಲ, ನಂಗೆ ಅವಲಕ್ಕಿ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಅವಲಕ್ಕಿನೇ ಬಳಸ್ತೀನಿ. ಈ ಗಿಣ್ಣು ಏನಂದರೆ ರಾತ್ರಿ ಮಾಡಿಬಿಟ್ಟು ನಮ್ಮ ಜಯಮ್ಮ ಅಂದರೆ ನಮ್ಮ ಅಜ್ಜಿ ಹಂಗೆ ಮಾಡ್ತಾಯಿದ್ರು. ರಾತ್ರಿಗೆ ಅವಾಗೆಲ್ಲ ಒಲೆಗಳಲ್ಲಿ ಮಾಡ್ತಾಯಿದ್ರು, ನಂಗೆ ಜ್ಞಾಪಕ ಇದೆ ಚಿಕ್ಕ ಮಕ್ಕಳಲ್ಲಿ. ಒಲೆಯಲ್ಲಿ ಮಾಡಿಬಿಟ್ಟು ಅದನ್ನು ಒಂದು ಬಟ್ಟೆ ಕಟ್ಬಿಟ್ಟು ಅದಕ್ಕೆ ಬಿಟ್ಬಿಡ್ತಾಯಿದ್ರು. ಬೆಳಗ್ಗೆಗೆ ಅದಕ್ಕೆ ದೋಸೆಗೆ ಗಿಣ್ಣು ತಿಂತಾಯಿದ್ದಿದ್ದು ನಾವು. ಇವಾಗೆಲ್ಲ ಇದನ್ನು ಬೇಕಾದರೆ ಬರ್ಫಿ ಥರನೂ ಮಾಡ್ಕೋಬೋದು. ಮತ್ತು ಇದರಲ್ಲಿ ಗಿಣ್ಣು ಹಾಲಲ್ಲಿ ಈ ಕುಂದ ಅಂತ ಬರುತ್ತಲ್ಲ, ಬೆಳಗಾವಿ ಸ್ವೀಟು, ಅದನ್ನು ಮಾಡ್ತಾರೆ. ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಗಿಣ್ಣು ಹಾಲಲ್ಲಿ ಬರೀ ಬೆಲ್ಲ ಮತ್ತು ಗಿಣ್ಣು ಹಾಲನ್ನು ಸೇರಿಸಿ ಮಾಡೋವಂಥದ್ದು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಈಗ ನಾನು ಆ ರೆಸಿಪಿ ಮಾಡ್ತಾಯಿಲ್ಲ. ಸೊ ಈಗ ಇದು ಆಯಿತು ಅವಲಕ್ಕಿನೂ. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಒಂದೊಂದನ್ನೇ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಈ ಥರ ಆಗುತ್ತೆ, ಗಟ್ಟಿಗೆ ಪನ್ನೀರ್ಗೆ ನಾವು ಮಾಡ್ತೀವಲ್ಲ ಆ ಥರ. ಇದು ಯೆಲ್ಲೋ ಕಲರ್ಗೆ ಟರ್ನ್ ಆಗೋವರೆಗೂ ನಾವು ಈ ರೀತಿ ಹಾಲು ಕುದಿಸ್ಕೊಳ್ತಾನೆ ಇರಬೇಕು. ಆಮೇಲೆ ಇದು ತಳ ಹತ್ಬಿಡುತ್ತೆ, ಅವಾಗ ಈ ಥರ ತಿರುಗ್ಕೊಡ್ತಾ ಇರಬೇಕು. ಸೊ ಇದಾಗ್ತಾ ಇರಲಿ. ಅಷ್ಟರಲ್ಲಿ ರಿಷಿತಾ ಸ್ಕೂಲಿಂದ ಬರೋ ಟೈಮ್ ಆಯಿತು, ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡು ಬರೋಣ, ಓಕೆನಾ? ಈಗ ಹಾಲು ಆಗಿದೆ ನೋಡಿ. ಎಷ್ಟು ಅಂದರೆ 1 ಇಂಚು 1.5 ಇಂಚಷ್ಟು ಕಡಿಮೆ ಆಗಬೇಕು. ಕುದ್ದು ತೋರಿಸ್ತೀನಿ ನೋಡಿ ಈ ರೀತಿ ನಾನು ಹಾಕಿದಾಗ ಇಲ್ಲಿಗಿತ್ತು ಹಾಲು. ಈಗ ಕುದ್ದು ಇಷ್ಟಾಗಿದೆ. ಈಗ ಒಂದೊಂದೇ ಐಟಮ್ ಹಾಕೋಣ. ಏನೇನು ಹಾಕ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಮಿಕ್ಸಿಗೆ ಹಾಕೋದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ನಾನೀಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಏನೇನಂದರೆ ಇದು ಒಣ ಕೊಬ್ಬರಿ ಮತ್ತು ಏಲಕ್ಕಿ, ಬೆಲ್ಲ, ಇದೆರಡು ಜೊತೆಲಿ ಹಾಕಬೇಕು. ಯಾವ್ದು ಜೊತೆಲಿ ಹಾಕಬೇಕು ಅದನ್ನು ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಈಗಿದು ಇದೇ ಕುದಿಯೋವಾಗಲೇ ಸ್ವಲ್ಪ ಹಾಕ್ಕೊಂಡ್ಬಿಡೋದು. 1 ಲೀಟ್ರಿಗೆ 1/4 kg ಬೆಲ್ಲ ಲೆಕ್ಕ ತೊಗೊಳ್ತೀನಿ ಯೂಶಲಿ ನಾನು. ಬೇಕು ಅಂದರೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನು ಸ್ವಲ್ಪ ಹಾಕ್ಕೋಬೋದು. ಈಗ ಇದು ಹಾಕಿದ್ದೀನಿ. ಇದನ್ನು ಬೆಲ್ಲ ಸ್ವಲ್ಪ ಗಡ್ಡೆ ಎಲ್ಲ ಇತ್ತಲ್ಲ, ಅದೆಲ್ಲ ಕರಗೋವರೆಗೂ ಬಿಡಬೇಕು ಅಷ್ಟೇ. ನಾನು ಹೇಳಿಲ್ವಾ, ಹಾಲು ಕುದಿದ್ರೆ ಆಮೇಲೆ ತುಂಬ ಬೇಗ ಕೆಲಸ ಆಗುತ್ತೆ. ಹಾಲು ಕುದಿಯೋವರೆಗೂ ಕಷ್ಟ. ಸೊ ಈಗ ಇದು ಬೆಲ್ಲ ಆಗಲಿ. ಆಮೇಲೆ ಇನ್ನುಳಿದಿದ್ದು ಕಡಲೆ ಬೀಜ, ಕಡಲೆಕೊಪ್ಪೆ ಏನಿತ್ತು ಅದನ್ನು ನೋಡಿ ಈ ಥರ ತರಿಗೆ ಅಂದರೆ ಮಿಕ್ಸಿಗೆ ಮಾಡ್ಕೋಬೇಕು, ಪೌಡರ್ ಮಾಡ್ಕೋಬೇಕು. ತುಂಬ ನೈಸಾಗಿ ಪೌಡರ್ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದು ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ಮತ್ತು ಅವಲಕ್ಕಿನೂ ಅಷ್ಟೇ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ಹಾಕಬೇಕು, ಯಾಕಂದರೆ ಅದು ಹಾಕ್ಬಿಟ್ರೆ ಗಟ್ಟಿ ಆಗುತ್ತೆ, ಬೆಲ್ಲ ಕರಗಲ್ಲ. ಸೊ ಬೆಲ್ಲ ಎಲ್ಲ ನೀಟಾಗಿ ಕರಗಿದ ಮೇಲೆ ಇದೆರಡನ್ನು ಆ್ಯಡ್ ಮಾಡೋದು ಅಷ್ಟೇ, ಮುಗೀತು ಗಿಣ್ಣು. ನೋಡಿದ್ರೆ ಎಷ್ಟು ಈಸಿ ನೋಡಿ. ಈಗ ಇದಾಗಿದೆ, ಈ ಥರ ಉಕ್ಕು ಬರ್ತಾ ಇದೆ. ನಾನು ಸ್ವಲ್ಪ ಟೇಸ್ಟು ನೋಡಿದೆ, ಬೆಲ್ಲ ಕರೆಕ್ಟಾಗಿದೆ. ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಳ್ತೀನಿ ಇನ್ನೂ ಹಾಕಿದ್ರೆ. ಇಷ್ಟು ಕರೆಕ್ಟಾಗಿದೆ. ಈಗ ಇದಕ್ಕೆ ಕಡಲೆ ಬೀಜ ಮತ್ತು ಹುರಿಗಡಲೆನ ಹುರಿದು ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡಿರೋದು ಪೌಡರು, ಅದನ್ನು ಆ್ಯಡ್ ಮಾಡೋಣ. ಇದು ಗಂಟು ಕಟ್ಕೊಂಡ್ಬಿಡುತ್ತೆ, ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ಅವಲಕ್ಕಿ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ಅಷ್ಟೇ. ಈಗ ಇದೊಂದು 2 ನಿಮಿಷ ಕುದಿದ್ರೆ ಗಡ್ಡೆ ಹಾಕದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಅದು ಗಡ್ಡೆ ಕಟ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ, ಪುಡಿ ಆಗಿಬಿಡುತ್ತೆ ಎಲ್ಲ, ಹಾಗಾಗೇ ಇರುತ್ತೆ. ಈ ಉಪ್ಪಿಟ್ಟಲ್ಲಿ ಮುದ್ದೆಯಲ್ಲಿ ಗಡ್ಡೆ ಕಟ್ಟಿದ್ರೆ ಆಗುತ್ತಲ್ಲ, ಹಂಗಾಗ್ಬಿಡುತ್ತೆ.
ಇವತ್ತು ಮಂಗಳವಾರ ಬೆಳಗ್ಗೆ ಗಿಣ್ಣು ರೆಡಿ ಆಗಿದೆ. ಸೊ ಅದು ಆ್ಯಕ್ಚುಲಿ ನಾನು ಹೇಳ್ದಂಗೆ ರಾತ್ರಿ ಮಾಡಿ ಬೆಳಗ್ಗೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಕೋಲ್ಡ್ ಮತ್ತು ಜ್ವರ ಆಗಿಬಿಟ್ಟಿದೆ. ಆದರೂ ಎದ್ದು ಅದು ವಿಡಿಯೋ ಕಂಪ್ಲೀಟ್ ಮಾಡಬೇಕಲ್ವ. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಯೂಶ್ವಲಿ ಮಮ್ಮಿ ಅಥವಾ ಯಾರೇ ಮಾಡಿದ್ರು ನಮ್ಮ ಕಡೆ ಗಿಣ್ಣಿಗೆ ದೋಸೆನ ಕಾಂಬಿನೇಷನಾಗಿ ಮಾಡ್ತಾರೆ. ಬಟ್ ನಾನು ಇವಾಗ ದೋಸೆಗೆಲ್ಲ ಹಾಕಿರಲಿಲ್ಲ, ಹಾಗಾಗಿ ಚಪಾತಿನ ಮಾಡಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ ಹೋಗೋಣ. ಸೊ ಈಗ ಇಲ್ಲಿದೆ ನಮ್ಮ ಬ್ರೇಕ್ಫಾಸ್ಟ್. ಚಪಾತಿ ಅಂದರೆ ಫುಲ್ಕಾ ಥರ ಮಾಡ್ಕೊಂಡಿದ್ದೀನಿ, ಆಯಿಲ್ಲೆಸ್ಸು. ಇದು ಆಲೂಗಡ್ಡೆ ಗೊಜ್ಜು ಮತ್ತು ಗಿಣ್ಣು. ಹಾಗೇನೂ ತಿನ್ಬೋದು. ಮತ್ತು ನಾನು ಸ್ವಲ್ಪ ಈ ಪಲ್ಯ ರೇಂಜಿಗೆ ಕನ್ಸಿಸ್ಟೆನ್ಸಿ ಆ ಥರ ಮಾಡ್ಕೊಂಡಿದ್ದೀನಿ. ಗಟ್ಟಿ ಬೇಕು ಅನ್ನೋರು ಗಟ್ಟಿಯಾಗಿ ಮಾಡ್ಕೊಂಡು ಇನ್ನು ಸ್ವಲ್ಪ ಹುರಿಗಡಲೆ ಏನು ಪೌಡ್ರ್ ಮಾಡಾಕ್ತೀವಲ್ಲ ಅದನ್ನು ಮತ್ತು ಅವಲಕ್ಕಿ ಹಾಕಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಅದನ್ನು ಬರ್ಫಿ ಥರ ಕಟ್ ಮಾಡಿನೂ ಇಟ್ಕೋಬೋದು, ಬರ್ಫಿ ಥರನೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಚಪಾತಿ ಅಥವಾ ದೋಸೆ ಜೊತೆ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಮತ್ತು ಅವಲಕ್ಕಿ ಸಾಫ್ಟ್ನೆಸ್ಸು, ಹಾಗಾಗಿ ಒಂದೊಂಚೂರು ಕಡಲೆ ಬೀಜ ಸಿಗ್ತಾಯಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ದೋಸೆ ಅಥವಾ ಚಪಾತಿ ಇಲ್ಲದೆ ಇದ್ದಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗ್ತಾಯಿತ್ತು ಅನಿಸುತ್ತೆ. ನಾನಂತೂ ಹಾಗೆ ಒಂದು ಬೌಲಲ್ಲಿ ಹಾಕ್ಕೊತೀನಿ. ನನಗೆ ಗಿಣ್ಣು ತುಂಬ ಇಷ್ಟ, ಸೊ ಹಾಗಾಗಿ ಹಾಗೆ ತಿನ್ಬಿಡ್ತೀನಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಕೇಳಿ, ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋವರೆಗೂ ಸ್ಟೇ ಟ್ಯೂನ್. ಬಾಯ್.